Here, first one is the future tense. What is future tense? Here, future tense means ಭವಿಷ್ಯತ್ ಕಾಲ ಅಂತ ಹೇಳ್ತೀವಿ ನಾವು. ಈ ಭವಿಷ್ಯತ್ ಕಾಲ ತಂದಾಗ ಮುಂದೆ ಆಗತಕ್ಕಂತಹ ಒಂದು ಕ್ರಿಯೆಯ ಬಗ್ಗೆ ವ್ಯಕ್ತಪಡಿಸ್ತಕ್ಕಂಥದ್ದು ಇದಾಗಿದೆ. ದ ಫ್ಯೂಚರ್ ಟೆನ್ಸ್ ಎಕ್ಸ್ಪ್ರೆಸಸ್ ಆಕ್ಷನ್ಸ್ that are yet to take place. ಅಂತಂದಾಗ ಮುಂದೆ ನಡೆಯಬಹುದಾದ ಒಂದು ಕ್ರಿಯೆಯ ಬಗ್ಗೆ ವ್ಯಕ್ತಪಡಿಸ್ತಕ್ಕಂಥದಕ್ಕೆ ನಾವು ಏನಂತ ಹೇಳ್ತೀವಿ, ಭವಿಷ್ಯತ್ ಕಾಲ ಅಂತ ಹೇಳ್ತೀವಿ. ಎಲ್ಲರಿಗೂ ನನ್ನ ವಾಯ್ಸ್ ಕೇಳಾಗುತ್ತೆ? ಓಕೆ. ಸೊ ಇವಾಗ ನಾವು ಈ ಒಂದು ಫ್ಯೂಚರ್ ಟೆನ್ಸ್ ಅಂತಕ್ಕಂಥದನ್ನು ನೋಡೋಣ ಒಂದೊಂದಾಗಿ. ಸೊ ಫ್ಯೂಚರ್ ಟೆನ್ಸ್ ಹ್ಯಾಸ್ ದಿ 4 sub kinds. There are, first one is the simple future tense. ಸಿಂಪಲ್ ಫ್ಯೂಚರ್ ಟೆನ್ಸ್ ಅಂತಂದಾಗ ಸಾದಾ ಭವಿಷ್ಯತ್ ಕಾಲ ಅಂತ ಹೇಳ್ತೀವಿ ನಾವು. ಆ ಸಾದಾ ಭವಿಷ್ಯತ್ ಕಾಲದಲ್ಲಿ ಏನಪ್ಪ ಅಂತಂದಾಗ ಸಾದಾ ಭವಿಷ್ಯತ್ ಕಾಲ ಎಂದರೇನು, ವಾಟ್ ಈಸ್ ದ ಸಿಂಪಲ್ ಫ್ಯೂಚರ್ ಟೆನ್ಸ್ ಅಂತಕ್ಕಂಥದ್ದನ್ನು ನಾವು ಇವಾಗ ನೋಡೋಣ. ಇಟ್ ಈಸ್ ಯೂಸ್ ಟು ಎಕ್ಸ್ಪ್ರೆಸ್ ಆಕ್ಷನ್ಸ್ ಇನ್ ದ ಫ್ಯೂಚರ್. Just it is the shows the an actions in the simplicity in the future tense. ಹೌದಾ? ಅದು ಒಂದು ಸಾಧಾರಣವಾಗಿ ಒಂದು ಕ್ರಿಯೆಯನ್ನು ನಡೆಯಬಹುದಾಗಿರ್ತಕ್ಕಂಥದನ್ನು ಸೂಚಿಸ್ತಕ್ಕಂಥದಕ್ಕೆ ಅದಕ್ಕೆ ಸಾದಾ ಭವಿಷ್ಯತ್ ಕಾಲ ಅಂತ ಹೇಳ್ತೀವಿ. ಇಟ್ ಈಸ್ ಯೂಸ್ಡ್ ಟು ಎಕ್ಸ್ಪ್ರೆಸ್ ಆಕ್ಷನ್ಸ್ ಇನ್ ದ ಫ್ಯೂಚರ್. ಎಸ್, ಇದರ ಒಂದು ಡೆಫಿನಿಷನು ನಿಮ್ಗೆ ಗೊತ್ತಿರಬೇಕು. ದೆನ್ ಸೆಕೆಂಡ್ ಒನ್ ಈಸ್ ದಿ ಯಾವುದು, ಫ್ಯೂಚರ್ ಕಂಟಿನ್ಯೂಯಸ್ ಟೆನ್ಸ್. ಅನಿಲ್ ಕಂಬಾರ್, ಯು ಡೋಂಟ್ ರೈಟ್ ಆನ್ ಸ್ಕ್ರೀನ್. ಎಸ್, because of this is video going into the YouTube channel. So future continuous tense. So what is future continuous tense? Future continuous tense ಅಂತಂದಾಗ ಅಪೂರ್ಣ ಭವಿಷ್ಯತ್ ಕಾಲ ಅಂತ ಹೇಳ್ತೀವಿ ನಾವು. ಅಪೂರ್ಣ ಭವಿಷ್ಯತ್ ಕಾಲ ಅಂತಂದ್ರೆ ಏನು? This tense is used to express an action that will be going on at some time in the future. ಏನಪ್ಪ ಅಂತಂದಾಗ ಭವಿಷ್ಯತ್ ಕಾಲದಲ್ಲಿ ಮುಂದುವರೆದುಕೊಂಡು ಹೋಗ್ತಾ ಇರತಕ್ಕಂಥ ಅಪೂರ್ಣದಲ್ಲಿ ಇರತಕ್ಕಂತಹ ಒಂದು ಕ್ರಿಯೆಯನ್ನು ಸೂಚಿಸ್ತಾ ಇರುತ್ತೆ. ಏನು ಅಪೂರ್ಣವಾಗಿರ್ತಕ್ಕಂಥದ್ದು, ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಎಕ್ಸಾಂಪಲ್ ಅನ್ನು ಹೇಳ್ತೀನಿ. ಎಸ್, ಇದಕ್ಕೆ ಒಂದು ಉದಾಹರಣೆ ತೆಗೆದುಕೊಂಡಾಗ ನೋಡಿ, ಐ ಶಾಲ್ ಬಿ ಸ್ಪೀಕಿಂಗ್ ಇಂಗ್ಲೀಷ್. ಐ ಶಾಲ್ ಬಿ ಸ್ಪೀಕಿಂಗ್ ಇಂಗ್ಲೀಷ್ ಅಂತಕ್ಕಂಥದ್ದು ಫ್ಯೂಚರ್ ಅನ್ನು ಹೇಳ್ತಾ ಇದೆ. ಮುಂದೆ ನಾನು ಮಾತನಾಡುತ್ತಾ ಇರುವೇನು ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದೀನಿ. ಇನ್ನು ನಾನು ಮಾತಾಡ್ತಾ ಇಲ್ಲ, ಮುಂದೆ ಭವಿಷ್ಯತ್ ಕಾಲದ ಬಗ್ಗೆ ಹೇಳ್ತಾ ಇದ್ದೀನಿ. ಎಸ್, ದಿಸ್ ಟೆನ್ಸ್ ಈಸ್ ಯೂಸ್ ಟು ಎಕ್ಸ್ಪ್ರೆಸ್ ಆನ್ ಆಕ್ಷನ್ ದಟ್ ವಿಲ್ ಬಿ ಗೋಯಿಂಗ್ ಆನ್ ಅಟ್ ಸಮ್ ಟೈಮ್ ಇನ್ ದ ಫ್ಯೂಚರ್ ಟೈಮ್. ಏನಪ್ಪ ಅಂತಂದಾಗ ಅಪೂರ್ಣ ಭವಿಷ್ಯತ್ ಕಾಲ ಅಂತ ಹೇಳ್ತೀವಿ. ಭವಿಷ್ಯತ್ ಕಾಲದಲ್ಲಿ ಪ್ರಾರಂಭವಾಗಿ ಅದು ಇನ್ನೂ ಪೂರ್ಣಗೊಂಡಿರುವುದಿಲ್ಲ, ಅದು ಅಪೂರ್ಣವಾಗಿರ್ತಕ್ಕಂತಹ ಒಂದು ಕ್ರಿಯೆಯ ಬಗ್ಗೆ ಸೂಚಿಸ್ತಕ್ಕಂಥದಕ್ಕೆ ನಾವು ಏನಂತ ಹೇಳ್ತೀವಿ, ಅಪೂರ್ಣ ಭವಿಷ್ಯತ್ ಕಾಲ ಎಂದು ನಾವು ಕರೆಯುತ್ತೇವೆ. ಕಮ್ ಟು ದಿ ನೆಕ್ಸ್ಟ್ ಟೆನ್ಸ್ ಇಸ್ ದ ಫ್ಯೂಚರ್ ಟೆನ್ಸ್, ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್. ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಅಂತಂದಾಗ ಫ್ಯೂಚರ್ ಅಂದ ತಕ್ಷಣ ನಿಮ್ಗೆ ಐಡಿಯಾ ಬರಬೇಕು, ಭವಿಷ್ಯತ್ ಕಾಲ, ನಾಳೆ ಅಂತಕ್ಕಂಥದ್ದು. ಭವಿಷ್ಯತ್ ಅಂತಕ್ಕಂಥದ್ದು ಏನಾಗಿದೆಯಪ್ಪ ಅಂತಂದಾಗ ಅದು ನಾಳೆ. ಹೌದಾ? ಈಗ ಮುಂದೆ ಏನಾಗ್ತೈತಿ ಅನ್ನೋದನ್ನ ಹೇಳ್ತಕ್ಕಂಥದ್ದಾಗಿದೆ. ಪರ್ಫೆಕ್ಟ್ ಅಂತಕ್ಕಂಥದ್ದು ಭವಿಷ್ಯತ್ ಕಾಲದಲ್ಲಿ ಪೂರ್ಣಗೊಂಡಿರುವ ಕ್ರಿಯೆಯ ಬಗ್ಗೆ ಸೂಚಿಸ್ತಕ್ಕಂಥದ್ದು ಆಗಿದೆ. ಹೌದಾ? ಟೆನ್ಸ್ ಅಂತಕ್ಕಂಥದ್ದು ಕಾಲ. ಹೌದಾ? ಪೂರ್ಣ ಭವಿಷ್ಯತ್ ಕಾಲ ಅಂತ ಹೇಳ್ತೀವಿ ನಾವು. ಹೌದಾ? ಈ ಪೂರ್ಣ ಭವಿಷ್ಯತ್ ಕಾಲ ಅಂದಾಗ ವಾಟ್ ಈಸ್ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಅಂತಂದಾಗ ಯು ಕ್ಯಾನ್ ಟೇಕ್ ದಿ ಡೆಫಿನಿಷನ್ ಆಫ್ ದಿ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್. ದಿಸ್ ಟೆನ್ಸ್ ಈಸ್ ಯೂಸ್ಡ್ to express an action that will have been completed at some point in future. ಏನಪ್ಪ ಅಂತಂದಾಗ ನಿರ್ದಿಷ್ಟವಾಗಿ ಮುಂದೆ ನಡೆಯಬೇಕಾಗಿರ್ತಕ್ಕಂತಹ ಕ್ರಿಯೆಯು ನಿರ್ದಿಷ್ಟ ಒಂದು ಸಮಯದಲ್ಲಿ ಪೂರ್ಣಗೊಂಡಿರ್ತಕ್ಕಂತಹ ಒಂದು ಕ್ರಿಯೆಯನ್ನು ಸೂಚಿಸ್ತಕ್ಕಂಥದ್ದು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಆಗಿದೆ. ಎಸ್, ಸೊ ದೆನ್ ನೆಕ್ಸ್ಟ್ ಒನ್ ಇಸ್ ದಿ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್.
ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂದಾಗ ಫ್ಯೂಚರ್ದಲ್ಲೇ ಪ್ರಾರಂಭವಾಗಿ ಫ್ಯೂಚರ್ದಲ್ಲಿಯೇ ಒಂದು ಮುಂದುವರೆದುಕೊಂಡು ಹೋಗಿರ್ತಕ್ಕಂತಹ ಕ್ರಿಯೆಯನ್ನು ಸೂಚಿಸ್ತಕ್ಕಂಥದಕ್ಕೆ ನಾವೇನಂತ ಹೇಳ್ತೀವಿ, ಏನು ಮುಂದುವರೆದ ಪೂರ್ಣ ಭವಿಷ್ಯತ್ ಕಾಲ ಎಂದು ನಾವು ಕರೆಯುತ್ತೇವೆ. ಫಾರ್ definition, here this tense is used to express the actions that are expected to continue up to a point of time in the future. ನಾವು ಮುಂದಾಲೋಚನೆ ಈಗ ಹಾಕೊಂಡಿರ್ತೀವಿ, ಹೌದಾ? ನಮ್ದು ಏನಾಗಬೇಕಾಗಿರ್ತೈತಪ್ಪ ಅಂತಂದಾಗ ನೋಡಿ, ಈಗ GDP ತೆಗೆದುಕೊಂಡಾಗ ನಾವು ಮುಂದಾಲೋಚನೆವಾಗಿ ನಾವು ಒಂದು ಫ್ರೀ ಫ್ಯಾನ್ ಹಾಕಿಕೊಂಡು ಬಿಡ್ತೀವಿ. ಯಾಕಪ್ಪ ಅಂತಂದಾಗ 2022ರಿಂದ 2025 ನಮ್ಮ GDP ಎಷ್ಟಾಗಬೇಕು, ಅಂದಾಜು 12% GDP ಆಗಿರಬೇಕು ಅಂತಕ್ಕಂಥದ್ದನ್ನು ನಾವು ಅಂದುಕೊಂಡು ನಾವು ಭವಿಷ್ಯದ ಒಂದು ನಿರ್ದಿಷ್ಟ ಕಾಲವನ್ನು ಇಟ್ಕೊಳ್ತೀವಲ್ಲ, ಆ ಥರನಾಗಿ ಪಾಯಿಂಟ್ ಆಫ್ ಟೈಮ್ ಇನ್ ದ ಫ್ಯೂಚರ್, ಹೌದಾ? ಅದು ಕಂಟಿನ್ಯೂಸ್ ಆಗಿರ್ತಕ್ಕಂಥದ್ದು 2022ನೇ ಇಸ್ವಿಯಿಂದ 2025ನೇ ಇಸ್ವಿ ತನಕ ಅನ್ನೋದು ಕಂಟಿನ್ಯೂಸ್ ಆಗಿ ಮುಂದುವರೆದುಕೊಂಡು ಹೋಗಿರ್ತಕ್ಕಂತಹ ಕ್ರಿಯೆಯನ್ನು ಸೂಚಿಸ್ತಕ್ಕಂಥದಕ್ಕೆ ನಾವೇನಂತ ಹೇಳ್ತೀವಿ, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಹೇಳ್ತೀವಿ. ಯಾಕಂದ್ರೆ 2023ದಲ್ಲಿ 1% ಜಾಸ್ತಿ ಆಯಿತು, ಹೌದಾ? 4ದಲ್ಲಿ 1%. ಈ ಥರನಾಗಿ ಕಂಟಿನ್ಯೂಸ್ ಆಗಿ ಇಟ್ ಇಸ್ ದ ಇನ್ಕ್ರೀಸಿಂಗ್ ಆಫ್ ದಿ GDP ಆಫ್ ದಿ ಅವರ್ ಇಂಡಿಯಾ, ಹೌದಾ? GDP ಅನ್ನೋದು ನಿಮ್ಗೆ ಗೊತ್ತಿದೆ. GDP ಮೀನ್ಸ್ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಹೇಳ್ತೀವಿ. ಒಟ್ಟು ರಾಷ್ಟ್ರೀಯ ಉತ್ಪನ್ನವನ್ನು ಇದು ಮಾಡ್ತಕ್ಕಂಥದನ್ನು ನಾವು ನೋಡ್ಬೋದು. ಅದು ಒಂದು ಎಕ್ಸಾಂಪಲ್ ಅನ್ನು ಹೇಳ್ತಾ ಇದ್ದೀನಿ. ಇಂಥ ಸಂದರ್ಭಗಳಲ್ಲಿ ನಾವು ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತಕ್ಕಂಥದನ್ನು ಮುಂದೆ ಏನು ಭವಿಷ್ಯತ್ ಕಾಲದಲ್ಲಿ ಪೂರ್ಣಗೊಂಡು ಹಾಗೆ ಅದು ಮುಂದುವರ್ತಾ, ಅದರ ಮುಂದಿನ ಭಾಗವು ಕ್ರಿಯೆಯು ಮುಂದುವರಿತಾ ಹೋಗ್ತಾ ಇತ್ತಪ್ಪ ಅಂತಂದಾಗ ಇದೇನು ಮುಂದುವರೆದ ಭವಿಷ್ಯತ್ ಕಾಲ ಅಂತ, ಮುಂದುವರೆದ ಪೂರ್ಣ ಭವಿಷ್ಯತ್ ಕಾಲ ಎಂದು ನಾವು ಕರೆಯುತ್ತೇವೆ. Then come to the, for example, first one is the already I told you what is the simple future tense. ಸಿಂಪಲ್ ಫ್ಯೂಚರ್ ಟೆನ್ಸ್ ಅನ್ನೋದ್ರ ಬಗ್ಗೆ ನಾನು ಈಗಾಗಲೇ ಹೇಳಿದೆ. ಸಿಂಪಲ್ ಫ್ಯೂಚರ್ ಟೆನ್ಸ್ ಅಂತಂದಾಗ ಅದು ಒಂದು ಸಾದಾ ಭವಿಷ್ಯತ್ ಕಾಲ ಅಂತ ಹೇಳ್ತೀವಿ. ಆ ಸಾದಾ ಭವಿಷ್ಯತ್ ಕಾಲ ಅನ್ನೋದು ಏನಪ್ಪ ಅಂತಂದಾಗ ಇಟ್ ಈಸ್ ಯೂಸ್ಡ್ ಟು ಎಕ್ಸ್ಪ್ರೆಸ್ ಆಕ್ಷನ್ಸ್ ಇನ್ ದ ಫ್ಯೂಚರ್, ಹೌದಾ? ಇಟ್ ಈಸ್ ದ ವೇರ್ ಸಿಂಪಲ್, ಏನೋ ಎಕ್ಸ್ಪ್ರೆಸ್ ಮಾಡ್ತಕ್ಕಂಥದ್ದು ಭವಿಷ್ಯತ್ ಕಾಲದಲ್ಲಿ ಆ ಒಂದು ಕ್ರಿಯೆಯನ್ನು ವ್ಯಕ್ತಪಡಿಸಲ್ಪಡ್ತಕ್ಕಂತಹದ್ದು ಒಂದು ಕಾಲವಾಗಿದೆ ಸಾದಾ ಭವಿಷ್ಯತ್ ಕಾಲ ಅಂತಕ್ಕಂಥದ್ದು. ಅದಕ್ಕೊಂದು ಉದಾಹರಣೆ ತೆಗೆದುಕೊಂಡಾಗ ನೋಡಿ, ಅಲ್ಲಿ ವೇರಿಯಸ್ ಕೈಂಡ್ಸ್ ಆಫ್ ದ ಸೆಂಟೆನ್ಸಸ್ ಇನ್ ದಿ ಸಿಂಪಲ್ ಫ್ಯೂಚರ್ ಟೆನ್ಸ್ ಆ್ಯಂಡ್ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್, ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ದಲ್ಲಿ ಎಲ್ಲ ಟೆನ್ಸ್ಗಳಲ್ಲಿ ನಾವು ವೇರಿಯಸ್ ಕೈಂಡ್ಸ್ ಆಫ್ ದ ಸೆಂಟೆನ್ಸಸ್ನ ನಾವು ನೋಡಿವಿ. ಮೊದಲನೇದಾಗಿ ಅಸರ್ಟಿವ್ ಸೆಂಟೆನ್ಸ್. ಈ ಅಸರ್ಟಿವ್ ಸೆಂಟೆನ್ಸ್ ಏನಾಗಿದೆಯಪ್ಪ ಅಂತಂದಾಗ ನೋಡಿ, ಐ ಆರ್ ವಿ ಶಾಲ್ ಗೋ ಟು ಸ್ಕೂಲ್. ಇವಾಗ ಏನಾಗಿದೆ, ಐ ಡು ನಾಟ್ ರೆಡಿ ಟು ಗೋ ಟು ದಿ ಸ್ಕೂಲ್, ಜಸ್ಟ್ ಅಬೌಟ್ ದಿ ಥಿಂಕಿಂಗ್ ಅಬೌಟ್ ದಿ ಗೋ ಟು ದಿ ಸ್ಕೂಲ್, ಹೌದಾ? ಇನ್ನು ಫ್ಯೂಚರ್ ಬಗ್ಗೆ ಹೇಳ್ತಾ ಇದ್ದೀವಿ. ಭವಿಷ್ಯದ ಅಂದ್ರೆ ನಾಳೆ ಅಥವಾ ನಾಡ್ದು ಡೆಫಿನೆಟ್ ಆಗಿ ಹೇಳ್ತಾ ಇಲ್ಲ, ಟೋಟಲಿ ನಾವು ಹೋಗ್ತೀವಿ, ಹೋಗ್ಬೋದು ಅಥವಾ ಹೋಗದೆ ಇರ್ಬೋದು ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾ ಇದೆ. ಐ ಶಾಲ್ ಗೋ ಟು ಸ್ಕೂಲ್. ಹೀಗಂದಾಗ ಕನ್ನಡದಲ್ಲಿ ನಾನು ಶಾಲೆಗೆ ಹೋಗುವೇನು ಅಂತಕ್ಕಂಥದ್ದನ್ನು ಹೇಳ್ತತಿ, ಹೌದಾ? ನಾನು ಶಾಲೆಗೆ ಹೋಗುವೇನು, ಇನ್ನು ಹೋಗ್ತಾ ಇಲ್ಲ, ನಾನು ಹೋಗ್ಬೋದು ಅಥವಾ ಬಿಡಬಹುದು, ಹೌದಾ? ಡೆಫಿನೆಟ್ ಆಗಿ ಹೇಳ್ತಾ ಇಲ್ಲ. ಯಾವಾಗ ಹೇಳ್ತಾ ಇದೆ? ಮುಂದೆ ಭವಿಷ್ಯತ್ ಕಾಲದಲ್ಲಿ ಹೇಳ್ತಾ ಇದೆ. ಈ ಶಾಲ್ ಅಂತಕ್ಕಂಥದ್ದು ಏನಾಗಿದೆಯಪ್ಪ ಅಂತಂದಾಗ ಒಂದು ಫ್ಯೂಚರ್ ಟೆನ್ಸ್ ಅನ್ನ ಇಂಡಿಕೇಟ್ ಅನ್ನ ಮಾಡ್ತಕ್ಕಂತಾಗಿದೆ. ಎಂಥ ಫ್ಯೂಚರ್ ಟೆನ್ಸ್ ಅನ್ನ ಒಂದು ಇಂಡಿಕೇಟ್ ಮಾಡ್ತೈತಪ್ಪ ಅಂತಂದಾಗ ಇಟ್ ಇಂಡಿಕೇಟ್ಸ್ ಆಸ್ ದಿ ಸಿಂಪಲ್ ಫ್ಯೂಚರ್ ಟೆನ್ಸ್ ಅನ್ನ ಇಂಡಿಕೇಟ್ ಅನ್ನ ಮಾಡ್ತೈತಿ. ಎಸ್, ಇಲ್ಲಿ ನಾವು ಒಂದು ಸ್ಟ್ರಕ್ಚರ್ ಅನ್ನು ನೋಡಿದಾಗ ನೋಡಿ, ಐ ಆರ್ ವಿ ಅಂತಕ್ಕಂಥದ್ದು ಇದು ಸಬ್ಜೆಕ್ಟ್ ಆಗಿದೆ, ಶಾಲ್ ಅಂತಕ್ಕಂಥದ್ದು ಹೆಲ್ಪಿಂಗ್ ವರ್ಬ್ ಆಗಿದೆ, ಗೋ ಅಂತಕ್ಕಂಥದ್ದು ಮೇನ್ ವರ್ಬ್ ಆಗಿದೆ, ಟು ಸ್ಕೂಲ್ ಅಂತಕ್ಕಂಥದ್ದು ಏನಾಗಿದೆ, ಆಬ್ಜೆಕ್ಟ್ ಆಗಿದೆ. ಎಸ್, ಇಲ್ಲಿ ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್ ಮೇನ್ ವರ್ಬ್ ಪ್ಲಸ್ ಆಬ್ಜೆಕ್ಟ್ ಅಂತಕ್ಕಂಥದ್ದು ಇದೆ. ಯಾವ ರೀತಿ ಹೆಲ್ಪಿಂಗ್ ವರ್ಬ್ ಇದೆಯಪ್ಪ ಅಂತಂದಾಗ ಸಿಂಪಲ್ ಫ್ಯೂಚರ್ ಟೆನ್ಸ್ ಒಂದು ಸಹಾಯಕ ಕ್ರಿಯಾಪದ ಇಲ್ಲಿ ಇದೆ ಅಂತಕ್ಕಂಥದ್ದನ್ನ ತಿಳ್ಕೊಬಹುದು. ಎಸ್, ನೆಕ್ಸ್ಟ್ ಕಮ್ ಟು ದಿ ಎಕ್ಸಾಂಪಲ್. You or he or she or it will go to school. ಹೌದಾ? ವಿಲ್ ಅಂತೇಳಿ ನಾವು ಏನು ಮಾಡ್ತೀವಿ, ಇಲ್ಲಿ ಬಳಸ್ತೀವಿ. ಯಾವಾಗ ನಮ್ಗೆ ಇನ್ನೊಂದು ಸ್ಪಷ್ಟವಾಗಿ ಗೊತ್ತಿರಬೇಕು, ಶಾಲ್ ಮತ್ತು ವಿಲ್ ಅನ್ನು ಯಾವಾಗ ಬಳಸ್ತೀವಪ್ಪ ಅಂತಂದಾಗ
ಏನು ಶಾಲನ್ನ ಆಯ್ ವಿ ಇದ್ದಾಗ ನಾವು ಶಾಲ್ ಅಂತ ಹೇಳಿ ಬಳಸ್ತೀವಿ. ಯೋ ಹಿ ಸಿ ಇಟ್ ದೇ ಇದ್ದಾಗ ನಾವು ವಿಲ್ ಅಂತಕ್ಕಂಥದನ್ನ ಬಳಸ್ತೀವಿ. ಆ್ಯಕ್ಚುಲಿ ನಾವು ವಿಲ್ ಅಂತಕ್ಕಂಥದನ್ನ ನಾವು ಎಲ್ಲಿ ಏನು ಈ ಒಂದು ಸಬ್ಜೆಕ್ಟ್ ಇದ್ದಾಗ ಮಾತ್ರ ನಾವು ಬಳಕೆಯನ್ನು ಮಾಡಬೇಕು. ಹೌದಾ? ಯು ವಿಲ್ ಗೋ ಟು ಸ್ಕೂಲ್, ಹಿ ವಿಲ್ ಗೋ ಟು ಸ್ಕೂಲ್, ಸಿ ವಿಲ್ ಗೋ ಟು ಸ್ಕೂಲ್, ಇಟ್ ವಿಲ್ ಗೋ ಟು ಸ್ಕೂಲ್ ಆ್ಯಂಡ್ ದೇ ವಿಲ್ ಗೋ ಟು ಸ್ಕೂಲ್ ಅಂತಕ್ಕಂಥದನ್ನ ಇದು ಏನು ಈ ಒಂದು ಸಿಂಪಲ್ ಫ್ಯೂಚರ್ದಲ್ಲಿ ನಾವು ಹೇಳ್ಬೋದು. ಯು ವಿಲ್ ಗೋ ಟು ಸ್ಕೂಲ್ ಅಂದಾಗ ನೀನು ಅಥವಾ ನೀವು ಶಾಲೆಗೆ ಹೋಗುವಿ ಅಂತಕ್ಕಂಥದನ್ನ ಹೇಳುತ್ತೆ, ಹೋಗುವಿರಿ ಅಂತಕ್ಕಂಥದನ್ನ ಹೇಳ್ತತಿ. ಆದ್ರೆ ಡೆಫಿನೆಟ್ ಆಗಿ ಹೇಳ್ತಾ ಇಲ್ಲ. ಇದು ಅಸರ್ಟಿವ್ ಸೆಂಟೆನ್ಸ್ ಆಗಿವೆ. ಇದಕ್ಕೆ ಸಕಾರಾತ್ಮಕ ವಾಕ್ಯಗಳು ಅಂತ ಹೇಳ್ತೀವಿ. ನೀವು ಅಲ್ಲೇ ಏನು ಮಾಡ್ಬೋದು, ಆ ಒಂದು ನಾವು ಫಾರ್ಮುಲಾನ ಹೇಳ್ತಕ್ಕಂಥದನ್ನ ನೀವು ನೋಟ್ ಮಾಡ್ಕೋಬಹುದು. ಹೌದಾ? ನೋಡಿ, ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್ ಮೇನ್ ವರ್ಬ್ ಪ್ಲಸ್ ಆಬ್ಜೆಕ್ಟ್ ಅಂತಕ್ಕಂಥದ್ದು ಇದು ಅಸರ್ಟಿವ್ ಸೆಂಟೆನ್ಸ್ ಅಲ್ಲಿ ಆಗಿದೆ. ನೆಕ್ಸ್ಟ್ ಕಮ್ ಟು ದಿ ನೆಗೆಟಿವ್ ಸೆಂಟೆನ್ಸಸ್. ಹೌದಾ? ನೆಗೆಟಿವ್ ಸೆಂಟೆನ್ಸಸ್ ಅನ್ನ ಏನದಪ್ಪ ಅಂದಾಗ ನೋಡಿ, ಇಲ್ಲಿ ಕೂಡ ಏನಿದೆ, ಸಬ್ಜೆಕ್ಟ್ ಇದೆ. ಸಬ್ಜೆಕ್ಟ್ಗಳು ಯಾವುವು? ಆಯ್ ಆರ್ ವಿ ಇದೆ. ನೆಕ್ಸ್ಟ್ ಹೆಲ್ಪಿಂಗ್ ವರ್ಬ್ ಯಾವುದಿದೆ? ಶಾಲ್ ಇದೆ. ನೆಕ್ಸ್ಟು ನೆಗೆಟಿವ್ ಮೀನಿಂಗ್ ಅನ್ನು ಕೊಡ್ತಕ್ಕಂಥದ್ದು ಯಾವುದಾಗಿದೆ? ನಾಟ್ ಆಗಿದೆ. ನೆಕ್ಸ್ಟ್ ಗೋ ಅಂತಕ್ಕಂಥದ್ದು ಮೇನ್ ವರ್ಬ್ ಆಗಿದೆ. ಟು ಸ್ಕೂಲ್ ಅಂತಕ್ಕಂಥದ್ದು ಏನಾಗಿದೆ? ಆಬ್ಜೆಕ್ಟ್ ಆಗಿದೆ. ಎಸ್, ಐ ಆರ್ ವಿ ಶಾಲ್ ನಾಟ್ ಗೋ ಟು ಸ್ಕೂಲ್. ಹೌದಾ? ನಾನು ಅಥವಾ ನಾವು ಶಾಲೆಗೆ ಏನು ಹೋಗುವುದಿಲ್ಲ ಅಂತಕ್ಕಂಥದ್ದನ್ನ ಹೇಳ್ತತಿ. ಹೌದಾ? ಈ ತೆರನಾಗಿ ಏನು ಇಲ್ಲ ಅಂತಕ್ಕಂಥದ್ದನ್ನು ಇಂಡಿಕೇಟ್ ಮಾಡ್ತಕ್ಕಂಥದ್ದು ಯಾವುದಾಗಿದೆಪ್ಪ ಅಂತಂದಾಗ ನಾಟ್ ಆಗಿದೆ. ಎಸ್ ಅಂದ್ರೆ ಡೆಫಿನೆಟ್ ಆಗಿ ಇಲ್ಲಿ ಹೇಳ್ತಾ ಇಲ್ಲ, ನಾನು ಹೋಗ್ಬೋದು ಅಥವಾ ಹೋಗೋದಿಲ್ಲ. ಹೌದಾ? ನಾನು ಹೋಗುವುದೇ ಇಲ್ಲ ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ತಾ ಇದೆ. ನೆಕ್ಸ್ಟ್ ಎಕ್ಸಾಂಪಲ್, ಯು ಆರ್ ಹಿ ಆರ್ ಸಿ ಆರ್ ಇಟ್ ಆರ್ ದೇ ವಿಲ್ ನಾಟ್ ಗೋ ಟು ಸ್ಕೂಲ್. ಎಸ್, ಯು ಅಂತಕ್ಕಂಥ ಸಬ್ಜೆಕ್ಟ್ ಆಗಿದೆ, ಹಿ ಅಂತಕ್ಕಂಥದ್ದು, ನೆಕ್ಸ್ಟ್ ಸಿ, ಇಟ್, ದೇ ಇವೆಲ್ಲವೂ ಏನಾಗ್ಯಾವಪ್ಪ ಅಂತಂದಾಗ ಸಬ್ಜೆಕ್ಟ್ ಆಗಿ ಕೆಲಸವನ್ನು ಮಾಡುತ್ತವೆ. ಹೌದಾ? ಯು ವಿಲ್ ನಾಟ್ ಗೋ ಟು ಸ್ಕೂಲ್, ಹಿ ವಿಲ್ ನಾಟ್ ಗೋ ಟು ಸ್ಕೂಲ್, ಸಿ ವಿಲ್ ನಾಟ್ ಗೋ ಟು ಸ್ಕೂಲ್, ಇಟ್ ವಿಲ್ ನಾಟ್ ಗೋ ಟು ಸ್ಕೂಲ್, ದೇ ವಿಲ್ ನಾಟ್ ಗೋ ಟು ಸ್ಕೂಲ್. ಎಸ್, ದೆನ್ ಯು ವಿಲ್ ನಾಟ್ ಗೋ ಟು ಸ್ಕೂಲ್ ಅಂತಂದಾಗ ನಾವು ಏನು, ನೀನು ಶಾಲೆಗೆ ಹೋಗೋದೇ ಇಲ್ಲ ಅಂತಕ್ಕಂಥದ್ದನ್ನು ಹೇಳುತ್ತೆ. ಅವನು ಶಾಲೆಗೆ ಹೋಗುವುದಿಲ್ಲ ಹೋಗೋನಿಲ್ಲ ಅಂತಕ್ಕಂಥದ್ದನ್ನ ಹೇಳ್ತಾ ಹೋಗುತ್ತೆ. ಅವಳು ಶಾಲೆಗೆ ಹೋಗೋದಿಲ್ಲ ಅಂತಕ್ಕಂಥದ್ದು ಹೇಳುತ್ತೆ. ಹೌದಾ? ಇಟ್ ವಿಲ್ ನಾಟ್ ಗೋ ಟು ಸ್ಕೂಲ್ ಅಂದಾಗ ಅದು ಕೂಡ ಏನು ಹೇಳುತ್ತೆ? ಅದು ಶಾಲೆಗೆ ಹೋಗೋದಿಲ್ಲ ಅಂತಕ್ಕಂಥದ್ದನ್ನ ಇಲ್ಲಿ ಹೇಳುತ್ತದೆ. ಎಸ್, ಈಗ ನೆಕ್ಸ್ಟ್ ಕಮ್ ಟು ದಿ ನೆಕ್ಸ್ಟ್ ಸೆಂಟೆನ್ಸ್ ಇಸ್ ದ ಇಂಟ್ರಾಗೇಟಿವ್ ಸೆಂಟೆನ್ಸ್. ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂತಂದಾಗ ನಾವು ಪ್ರಶ್ನಾರ್ಥಕ ವಾಕ್ಯವನ್ನು ಮಾಡುತ್ತೇವೆ. ಆ ಪ್ರಶ್ನಾರ್ಥಕ ವಾಕ್ಯವನ್ನು ಮಾಡಬೇಕಾದಾಗ ಅದಕ್ಕೂ ಕೂಡ ಫಾರ್ಮುಲಾ ಇದೆ. ಏನಿದೆಯಪ್ಪ ಅಂತಂದಾಗ ಹೆಲ್ಪಿಂಗ್ ವರ್ಬ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಮೇನ್ ವರ್ಬ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ಕ್ವಶನ್ ಮಾರ್ಕ್ ಅಂತಕ್ಕಂಥದ್ದು ಇದೆ. ಹೌದಾ? ಶಾಲ್ ಐ ಆರ್ ವಿ ಗೋ ಟು ಸ್ಕೂಲ್. ಹೌದಾ? ಹೀಗಂದಾಗ ನಾನು ಶಾಲೆಗೆ ಹೋಗುವನೇ, ಹೌದಾ, ಹೋಗುವೇನೆವು ಅಂತಕ್ಕಂಥದ್ದು, ನಾವು ಶಾಲೆಗೆ ಹೋಗುವೆವು ಅಂತಕ್ಕಂಥದ್ದನ್ನು ಕ್ವಶನ್ ಅನ್ನು ಮಾಡ್ತಕ್ಕಂಥದ್ದು ಇದಾಗಿದೆ. ನೋಡಿ, ಶಾಲ್ ಅಂತಕ್ಕಂಥದ್ದು ಹೆಲ್ಪಿಂಗ್ ವರ್ಬ್ ಆಗಿದೆ. ಮೊದಲಿಗೆ ಇಂಟರ್ಗೇಟಿವ್ ಸೆಂಟೆನ್ಸ್ ಮಾಡಬೇಕಪ್ಪ ಅಂತಂದಾಗ ನಾವು ಏನು ಮಾಡಬೇಕಾಗಿದೆ? ಕಂಪಲ್ಸರಿ ಬಿಗಿನಿಂಗ್ ವಿತ್ ಆಫ್ ದಿ ಸೆಂಟೆನ್ಸ್ ಇಸ್ ಬೀಯಿಂಗ್ ದಿ ಹೆಲ್ಪಿಂಗ್ ವರ್ಬ್. ಹೆಲ್ಪಿಂಗ್ ವರ್ಬ್ ಏನಿರಬೇಕು? ಬಿಗಿನಿಂಗ್ ಆಫ್ ದ ಸೆಂಟೆನ್ಸ್ ಅಂದ್ರೆ ವಾಕ್ಯದ ಮೊದಲನೇ ಒಂದು ಏನು ಸಹಾಯಕ ಕ್ರಿಯಾಪದ ಇಲ್ಲಿ ಇರಬೇಕು. ಐ ಅಥವಾ ವಿ ಅಂತಕ್ಕಂಥದ್ದು ಏನಾಗಿದೆ? ಸಬ್ಜೆಕ್ಟ್ ಆಗಿದೆ. ಗೋ ಅಂತಕ್ಕಂಥದ್ದು ಮೇನ್ ವರ್ಬ್ ಆಗಿದೆ. ಟು ಸ್ಕೂಲ್ ಅಂತಕ್ಕಂಥದ್ದು ಆಬ್ಜೆಕ್ಟ್ ಆಗಿದೆ. ಅದಾದ ನಂತರ ಏನಾಗಿದೆ? ಕ್ವಶನ್ ಮಾರ್ಕ್ ಇದೆ. ಹೆಲ್ಪಿಂಗ್ ವರ್ಬ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಮೇನ್ ವರ್ಬ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ಕ್ವಶನ್ ಮಾರ್ಕ್ ಅಂತಕ್ಕಂಥದ್ದು ಇದು ಫಾರ್ಮುಲಾ ಬರಬೇಕು. ಎಸ್, ನೆಕ್ಸ್ಟ್ ಕಮ್ ಟು ದಿ ನೆಕ್ಸ್ಟ್ ಒನ್ ಸೆಂಟೆನ್ಸ್. ವಿಲ್ ಯು, ಹಿ ಆರ್ ಸಿ ಆರ್ ಇಟ್ ಆರ್ ದೇ ಗೋ ಟು ಸ್ಕೂಲ್. ಎಸ್, ವಿಲ್ ಇಟ್ ಗೋ ಟು ಸ್ಕೂಲ್? ಯು ಏನು, ವಿಲ್ ಹಿ ಗೋ ಟು ಸ್ಕೂಲ್? ಸೊ ಈ ತೆರನಾಗಿ ಹೇಳ್ತಕ್ಕಂಥದ್ದು ಅವನು ಶಾಲೆಗೆ ಹೋಗುವನೇ. ಹೌದಾ? ನೀನು ಶಾಲೆಗೆ ಹೋಗುವೆ, ಅವಳು ಶಾಲೆಗೆ ಹೋಗುವದೇ, ಅದು ಶಾಲೆಗೆ ಹೋಗುವುದೇ ಅಂತಕ್ಕಂಥದ್ದನ್ನು ಕೇಳ್ತಕ್ಕಂಥದ್ದು ಆಗಿದೆ. ಇದು ಇಂಟ್ರಾಗೇಟಿವ್ ಸೆಂಟೆನ್ಸ್ ಆಗಿದೆ. ನೆಕ್ಸ್ಟ್ ಕಮ್ ಟು ದಿ ನೆಕ್ಸ್ಟ್ ಒನ್ ಸೆಂಟೆನ್ಸ್, ನೆಗೆಟಿವ್ ಇಂಟ್ರಾಗೇಟಿವ್ ಸೆಂಟೆನ್ಸ್. ನೆಗೆಟಿವ್ ಇಂಟ್ರಾಗೇಟಿವ್, ಹೌದಾ, ನಕಾರಾತ್ಮಕ ಪ್ರಶ್ನಾರ್ಥಕ ವಾಕ್ಯಗಳು ಅಂತ ಹೇಳ್ತೀವಿ. ನೋಡಿ,
ಶಾಲ್ ನಾಟ್ ಐ ಆರ್ ವಿ ಗೋ ಟು ಸ್ಕೂಲ್. ನಾವು ಅಥವಾ ನಾನು ಶಾಲೆಗೆ ಹೋಗುವುದಿಲ್ಲವೇನು ಅಂತಕ್ಕಂಥದ್ದು, ಹೋಗುವುದಿಲ್ಲವೇ ಅಂತಕ್ಕಂಥದ್ದನ್ನು ಇಲ್ಲಿ ಅರ್ಥವನ್ನು ಕೊಡುತ್ತದೆ. ಇಲ್ಲಿ ಏನು ಒಳಗೊಂಡಿದೆಯಪ್ಪ ಅಂತಂದಾಗ ಇಟ್ ಇಸ್ ವೆರಿ ಸಿಂಪಲ್ ಹೆಲ್ಪಿಂಗ್ ವರ್ಬ್ ವಿತ್ ದಿ ನಾಟ್. ಹೌದಾ, ಈ ನಾಟ್ ಅಂತಕ್ಕಂಥದ್ದು ಏನಿದೆಯಲ್ಲ ಇದು ನೆಗೆಟಿವ್ ಮೀನಿಂಗ್ ಅನ್ನು ಕೊಡ್ತಕ್ಕಂಥದ್ದು ಯಾವಾಗ ನಕಾರಾತ್ಮಕ ಪ್ರಶ್ನಾರ್ಥಕ ವಾಕ್ಯಗಳಲ್ಲಿ ಬರ್ತಕ್ಕಂಥದ್ದು ಇದಾಗಿದೆ. ಹೌದಾ, ಶಾಲ್ ನಾಟ್, ಶಾಲ್ ಅಂತಕ್ಕಂಥದ್ದು ಹೆಲ್ಪಿಂಗ್ ವರ್ಬ್ ಆಗಿದೆ, ನಾಟ್ ಅಂತಕ್ಕಂಥದ್ದು ನೆಗೆಟಿವ್ ಮೀನಿಂಗ್ ಅನ್ನು ಕೊಡ್ತಕ್ಕಂಥದ್ದಾಗಿದೆ, ಐ ಆರ್ ವಿ ಅಂತಕ್ಕಂಥದ್ದು ಸಬ್ಜೆಕ್ಟ್ ಆಗಿದೆ, ಗೋ ಅಂತಕ್ಕಂಥದ್ದು ಮೇನ್ ವರ್ಬ್ ಆಗಿದೆ, ಟು ಸ್ಕೂಲ್ ಅಂತಕ್ಕಂಥದ್ದು ಆಬ್ಜೆಕ್ಟ್ ಆಗಿದೆ, ಅದಾದ ನಂತರ ಕ್ವಶನ್ ಮಾರ್ಕ್ ಇದೆ. ಇಲ್ಲಿ ಏನಿರಬೇಕು, ಹೆಲ್ಪಿಂಗ್ ವರ್ಬ್ ಪ್ಲಸ್ ನಾಟ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಮೇನ್ ವರ್ಬ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ಕ್ವಶನ್ ಮಾರ್ಕ್ ಅಂತಕ್ಕಂಥದ್ದು ಇದು ಇರಬೇಕು. ಎಸ್, ನೆಕ್ಸ್ಟ್ ಕಮ್ ಟು ದಿ ಅಂಡ್ ದ ಎಕ್ಸಾಂಪಲ್, ವಿಲ್ ನಾಟ್ ಯು he or she or it or they go to school. Will not you go to school. ನೀವು ಶಾಲೆಗೆ ಹೋಗೋದಿಲ್ಲವೇ ಅಂತಕ್ಕಂಥದ್ದನ್ನೇ ಹೇಳುತ್ತೆ. ಅವನು ಶಾಲೆಗೆ ಹೋಗೋದಿಲ್ಲವೇ ಅಂತಕ್ಕಂಥದ್ದನ್ನೇ ಹೇಳ್ತತಿ. ಸೊ ಈ ಥರನಾಗಿ ಹೇಳ್ತಕ್ಕಂಥವ್ರಿಗೆ ನಾವು ಏನಂತ ಹೇಳ್ತೀವಿ, ನೆಗೆಟಿವ್ ಇಂಟ್ರಾಗೇಟಿವ್ ಸೆಂಟೆನ್ಸಸ್ ಅಂತ ಹೇಳ್ತೀವಿ. ನೋಡಿ, ವಿಲ್ ಅಂತಕ್ಕಂಥದ್ದು ಹೆಲ್ಪಿಂಗ್ ವರ್ಬ್ ಇದೆ, ನಾಟ್ ಅಂತಕ್ಕಂಥದ್ದು ನಾಟು ಪ್ಲಸ್ ಸಬ್ಜೆಕ್ಟ್ ಆಗಿರ್ತಕ್ಕಂಥವು ಯಾವಪ್ಪ ಅಂತಂದಾಗ ಯು ಆರ್ ಹಿ ಆರ್ ಸಿ ಆರ್ ಇಟ್ ಆರ್ ದೇ, ಇವೆಲ್ಲವೂ ಏನಾಗಿದಾವು ಸಬ್ಜೆಕ್ಟ್ ಆಗಿ ಏನು ಕೆಲಸವನ್ನು ಮಾಡ್ತಾ ಇದ್ದಾವೆ. ಗೋ ಅಂತಕ್ಕಂಥದ್ದು ಮೇನ್ ವರ್ಬ್ ಆಗಿದೆ, ನೆಕ್ಸ್ಟ್ ಟು ಸ್ಕೂಲ್ ಅಂತಕ್ಕಂಥದ್ದು ಆಬ್ಜೆಕ್ಟ್ ಆಗಿದೆ, ದೆನ್ ಕ್ವಶನ್ ಮಾರ್ಕ್ ಇದು ಕ್ವಶನ್ ಮಾರ್ಕ್ ಆಗಿದೆ. ಎಸ್, ನೆಕ್ಸ್ಟ್ ಕಮ್ ಟು ದಿ WH ಕ್ವಶನ್ಸ್. WH ಕ್ವಶನ್ಸ್ ಅನ್ನು ನಾವು ನೋಡಿದಾಗ ಇಟ್ಸ್ ಅ ವೆರಿ ಸಿಂಪಲ್. WH ವರ್ಡ್ಸ್ ವಿತ್ ದ ಹೆಲ್ಪಿಂಗ್ ವರ್ಬ್, ಇಟ್ ಬಿಕಮ್ಸ್ ದಿ WH ಕ್ವಶನ್. ಹೌದಾ, WH ಕ್ವಶನ್ಸ್ ಆಗುತ್ತೆ. ಯಾವ ರೀತಿಯಪ್ಪ ಅಂತಂದಾಗ ನೋಡಿ, ಇಲ್ಲಿ ಏನು ಮಾಡಿಲ್ಲ ನಾನು, ಅಲ್ಲಿ ಶಾಲು ಬಿಲ್ಲು ಇದೆ, ಅದ್ರ ಜೊತೆಗೆ ನಾವು ಏನು ಮಾಡಬೇಕಾಗಿದೆಯಪ್ಪ ಅಂತಂದಾಗ ಅಲ್ಲಿ WH ವರ್ಡ್ ಅನ್ನು ನಾವು ಬಳಕೆಯನ್ನು ಮಾಡಬೇಕು. ಅದಕ್ಕೆ ಉದಾಹರಣೆ ತೆಗೆದುಕೊಂಡಾಗ ವೇರ್ ಶಾಲ್ ಐ ಆರ್ ವಿ ಗೋ. ಹೌದಾ, ಇಲ್ಲಿ ಟು ಸ್ಕೂಲ್ ಇದ್ದಲ್ಲಿ ಏನು ಪ್ಲೇಸ್ ಅನ್ನು ಹೇಳ್ತಾ ಇದೆ, ಎಲ್ಲಿ. ಹೌದಾ, WH ಕ್ವಶನ್ ಅನ್ನ ಮಾಡ್ಬೋದು. ಹೌದಾ, ಇದನ್ನ ತಗೊಂಡು ಮಾಡ್ಬೋದು, ಅಥವಾ ಅದು ಬೇಡಪ್ಪ ಅಂತಂದಾಗ ನಾವು ಸಬ್ಜೆಕ್ಟ್ ಅಂತ ತೆಗೆದು ಅಲ್ಲಿ ಹೂ ಅಂತೇಳಿ ಹಾಕಬಹುದು. ಹೌದಾ, ಹೂ ಅಂತೇಳಿ ಹಾಕಬಹುದು. ಹೌದಾ, ದೆನ್ ಇಲ್ಲಿ ನೋಡಿ, ವೇರ್ ಶಾಲ್ ಐ ಆರ್ ವಿ ಗೋ, ನಾನು ಅಥವಾ ನಾವು ಎಲ್ಲಿಗೆ ಹೋಗುವೆವು ಅಂತಕ್ಕಂಥದನ್ನ ಅರ್ಥವನ್ನು ಕೊಡ್ತೈತಿ. ಹೌದಾ, ನಾನು ಎಲ್ಲಿಗೆ ಹೋಗುವೇನು ಅಂತಕ್ಕಂಥದ್ದು ಅರ್ಥವನ್ನು ಕೊಡ್ತೈತಿ. ಹೌದಾ, ನಾವು ಎಲ್ಲಿಗೆ ಹೋಗುವೆವು ಅಂತಕ್ಕಂಥದ್ದು ಇನ್ನೂ ಹೋಗಿಲ್ಲ, ಜಸ್ಟ್ ಇಮ್ಯಾಜಿನ್ ಮಾಡ್ತಾ ಇದೆ, ಫ್ಯೂಚರ್ದಲ್ಲಿ ಹೇಳ್ತಾ ಇದ್ದೇವೆ. ಹೌದಾ, ಎಲ್ಲಿಗೆ ಹೋಗುವೆವು. ಹೌದಾ, ಎಲ್ಲಿಗೆ ಹೋಗುವೆವು ಅಂತಂದಾಗ ನಾವು ಏನು ಹೇಳ್ಬೋದು, ವಿ ಶಾಲ್ ಗೋ ಟು ಸ್ಕೂಲ್, ವಿ ಶಾಲ್ ಗೋ ಟು ಮಾರ್ಕೆಟ್, ವಿ ಶಾಲ್ ಗೋ ಟು ವಾಚ್ ದ ತಾಜ್ ಮಹಲ್. ಸೊ ಸಾಕಷ್ಟು ಎಕ್ಸಾಂಪಲನ್ನು ನಾವು ಇಲ್ಲಿ ಕೊಡ್ಬೋದು. ನೆಕ್ಸ್ಟ್ ಎಕ್ಸಾಂಪಲ್, ವೇರ್ ವಿಲ್ ಯು ಆರ್ ಹಿ ಆರ್ ಸಿ ಆರ್ ಇಟ್ ಆರ್ ದೇ ಗೋ. ಹೌದಾ, ವೇರ್ ಅಂತೇಳಿ ಯಾಕೆ ಬರ್ತಪ್ಪ ಅಂತಂದಾಗ ಇಲ್ಲಿ ಪ್ಲೇಸ್ ಇದೆ, ಅದಕ್ಕಾಗಿ ನಾವು ವೇರ್ ತೊಗೊಂತೀವಿ. ಹೌದಾ, ಇದ್ರ ಬದಲಾಗಿ ಅಕಸ್ಮಾತ್ತಾಗಿ ಏನಿತ್ತಪ್ಪ ಅಂತಂದಾಗ ವಿಲ್ ನಾಟ್ ಯು ಏನು ಅಥವಾ ಐ ಶಾಲ್ ಗೋ ಟು ಸ್ಕೂಲ್ ಟುಮಾರೋ ಅಂತ ಹೇಳಿತ್ತಪ್ಪ ಅಂತಂದಾಗ ಟುಮಾರೋ ಅಂತಂದಾಗ ಅಲ್ಲಿ ನಾವು ವೆನ್ ಅಂತ ಹೇಳ್ಬೋದು. ವಿ ಕ್ಯಾನ್ ಮೇಕ್ ದ WH ಕ್ವಶನ್ಸ್ ಇನ್ ದ ಸೆಂಟೆನ್ಸ್ ಆಫ್ ದಟ್ ಒನ್. ಹೌದಾ, ಐ ಶಾಲ್ ಗೋ ಟು ಸ್ಕೂಲ್ ಟುಮಾರೋ. ಟುಮಾರೋ ಅಂತಕ್ಕಂಥದ್ದು ಟೈಮ್ ಆಫ್ ದಿ ಆಡ್ವರ್ಬ್ ಇದೆ, ಇಲ್ಲಿ ಪ್ಲೇಸ್ ಆಫ್ ಆಡ್ವರ್ಬ್ ಇದೆ. ಹೌದಾ, ಇಲ್ಲಿ ಪ್ಲೇಸ್ ಆಗಿದೆ ಅಂದ್ರೆ ಸ್ಥಳವನ್ನು ಸೂಚಿಸ್ತಕ್ಕಂಥದ್ದು, ಅದಕ್ಕಾಗಿ ನಾವು ವೇರ್ ಅಂತಕ್ಕಂಥದ್ದನ್ನ ತೆಗೆದುಕೊಂಡಿವಿ. ಹೇರ್ ವಿಲ್ ಯು ಆರ್ ಹಿ ಆರ್ ಸಿ ಆರ್ ಇಟ್ ದೇ ಗೋ ಅಂತಕ್ಕಂಥದ್ದು ಏನಿದೆಯಲ್ಲ, ನೀವು ಎಲ್ಲಿಗೆ ಹೋಗುವಿರಿ, ಅವನು ಎಲ್ಲಿಗೆ ಹೋಗುವನು, ಅವರು ಎಲ್ಲಿಗೆ ಹೋಗುವರು, ಅದು ಎಲ್ಲಿಗೆ ಹೋಗುವುದು, ಅವರು ಎಲ್ಲಿಗೆ ಹೋಗುವರು ಅಂತಕ್ಕಂಥದ್ದನ್ನ ಇಲ್ಲಿ ಅರ್ಥವನ್ನ ಕೊಡುತ್ತದೆ. ಎಸ್, ಓಕೆ. ಸೊ ದಿಸ್ ಈಸ್ ದ